ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ MP ನಾಯಕ್. ವೀಕ್ಷಕರೇ, ಯುಗಾದಿ ಹಬ್ಬ ಕಳೆದಾದ ನಂತರ ವೃಷಭ ರಾಶಿಯ ಜನರಿಗೆ ಯಾವ ರೀತಿ ಬದಲಾವಣೆಗಳು ಕಂಡು ಬರ್ತದೆ, ಅವರ ಉದ್ಯೋಗದಲ್ಲಿ ಏನು ಸಮಸ್ಯೆಗಳು ಬರ್ತದೆ, ಅಥವಾ ಅನಾರೋಗ್ಯದಲ್ಲಿ ಏನು ಸಮಸ್ಯೆಗಳು ಬರ್ತದೆ, ಅಥವಾ ವ್ಯಾಪಾರ ಮಾಡೋರಿಗೆ ಏನೆಲ್ಲ ಬದಲಾವಣೆಗಳು ಕಂಡು ಬರ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನನ್ನ ನಂಬರಿಗೆ ನೀವು ಕರೆ ಮಾಡಬಹುದು. ವೀಕ್ಷಕರೇ, ವೃಷಭ ರಾಶಿಯ ಜನರಿಗೆ ಯುಗಾದಿ ಹಬ್ಬ ಆದ ನಂತರ, ಅದು ಕೂಡ ಉದ್ಯೋಗ ಮಾಡ್ತಾ ಇರತಕ್ಕಂಥ ಜನರಿಗಂತೂ ಒಳ್ಳೆ ರೀತಿಯಾದಂಥ ಬದಲಾವಣೆಗಳು ಕಂಡು ಬರ್ತದೆ. ಅಂದರೆ ಉದ್ಯೋಗ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ವಿಚಾರದಲ್ಲಿ ವರ್ಗಾವಣೆ ಆಗುವಂಥದ್ದು, ಅಥವಾ ಮೇಲಧಿಕಾರಿಗಳಿಂದ ನಿಮಗೆ ಮಾನ್ಯತೆ ಸಿಗುವಂಥದ್ದು, ಅಥವಾ ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ ಬಡ್ತಿ ಆಗುವಂಥದ್ದು, ಈ ರೀತಿಯಾಗಿರುವಂಥ ಬದಲಾವಣೆಗಳು ಒಳ್ಳೆ ರೀತಿಯಾಗಿ ಕಂಡು ಬರ್ತದೆ. ಮತ್ತು ವ್ಯಾಪಾರಸ್ಥ ಜನರಿಗೆ ಲಾಭ ಬಹಳ ಸ್ಥಿರತೆವಾಗಿದ್ದು, ಇದರಲ್ಲಿ ಹೆಚ್ಚಿನ ರೀತಿಯಾದಂಥ ಒಂದು ವ್ಯಾಪಾರಗಳು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಕೂಡ ಅವಕಾಶಗಳು ವೃಷಭ ರಾಶಿಯ ಜನರಿಗೆ ಬರ್ತದೆ. ಮತ್ತು ವೃಷಭ ರಾಶಿಯ ಜನರಿಗೆ ಅನಾರೋಗ್ಯದ ಸಮಸ್ಯೆ ಒಂದು ಸ್ವಲ್ಪ ಕಾಡುತ್ತೆ. ಈ ಒಂದು ಯುಗಾದಿ ಹಬ್ಬ ಕಳೆದಾದ ನಂತರ ಈ ವರ್ಷದಲ್ಲಿ ಅನಾರೋಗ್ಯದ ಸಮಸ್ಯೆ ಅಂತ ಹೇಳಿದ್ರೆ ಅಜೀರ್ಣದ ಸಮಸ್ಯೆ ಆಗಿರ್ಬೋದು, ಅಥವಾ ಕಫದ ಸಮಸ್ಯೆ ಆಗಿರ್ಬೋದು, ಅಥವಾ ಕೈಕಾಲುಗಳ ಸಮಸ್ಯೆಗಳಾಗಿರ್ಬೋದು, ಈ ರೀತಿಯಾಗಿರುವ ಸಮಸ್ಯೆ ಕೂಡ ಕಂಡು ಬರ್ತದೆ. ಮತ್ತು ದಾಂಪತ್ಯ ಜೀವನದಲ್ಲಿ ಬಹಳ ಸ್ಥಿರತೆ ಆಗಿರ್ತದೆ. ದಾಂಪತ್ಯ ಜೀವನದಲ್ಲಿ ಕೂಡ ವೃಷಭ ರಾಶಿಯ ಜನರಿಗೆ ಬಹಳ ಸ್ಥಿರತೆವಾಗಿದ್ದು ಮನಃಶಾಂತಿ, ನೆಮ್ಮದಿ ಕೂಡ ಸಿಗ್ತದೆ. ಮತ್ತು ಆಸ್ತಿ ವಿಚಾರದಲ್ಲಿ ಆಸ್ತಿ ತಗೊಳ್ಳುವಂಥದ್ದಾಗಿರ್ಬೋದು, ಅಥವಾ ಬೇರೆ ಒಂದು ಆಸ್ತಿ ಪಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಬೇರೆಯವರ ಆಸ್ತಿ ತಮಗೆ ಸಿಗುವಂಥದ್ದು ಕೂಡ ಆಗಿರ್ಬೋದು, ವೃಷಭ ಜನರ ವಿಚಾರದಲ್ಲಿ ಯುಗಾದಿ ಹಬ್ಬ ಕಳೆದಾದ ನಂತರ ಈ ಒಂದು ಲಕ್ಷಣಗಳು ಸ್ವಲ್ಪ ಬದಲಾವಣೆಗಳಾಗ್ತದೆ. ಮತ್ತು ಈ ವೃಷಭ ರಾಶಿಯ ಜನರಿಗೆ ಈ ವರ್ಷದಲ್ಲಿ 6 ನಂಬರ್ ಅನ್ನುವಂಥದ್ದು ಅದೃಷ್ಟದ ಸಂಖ್ಯೆ ಆಗಿರುತ್ತದೆ. ಮತ್ತು ಬಿಳಿ ಬಣ್ಣ ಅನ್ನುವಂಥದ್ದು ಅದೃಷ್ಟದ ಬಣ್ಣ ಆಗಿರ್ತದೆ. ಮತ್ತು ಕೆಲವೊಂದು ಅನಾರೋಗ್ಯದ ಸಮಸ್ಯೆ ಆಗಿರಬಹುದು, ಅಥವಾ ಕೆಲವೊಂದು ಒತ್ತಡದ ಸಮಸ್ಯೆಗಳಾಗಿರ್ಬೋದು, ಇಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಈ ಒಂದು ಯುಗಾದಿ ಹಬ್ಬ ಆದ ನಂತರ ಬರತಕ್ಕಂಥ ಪರಾಭವ ನಾಮ ಸಂವತ್ಸರದ ಇದರ ಒಂದು ಎಲ್ಲಾ ರೀತಿಯಾದಂಥ ಒಂದು ಉಪಯೋಗಗಳನ್ನ ಹೆಚ್ಚಾಗಿ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಆರಾಧನೆಯನ್ನ ವೃಷಭ ರಾಶಿಯ ಜನರು ಮಾಡೋದು ಬಹಳ ಒಳ್ಳೆಯದು. ವೀಕ್ಷಕರೇ, ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.